ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಪಿ ನ್ಯೂಸ್ ಕನ್ನಡ. ನಾನು ಭುವನ. ಮಂಡ್ಯ ಜಿಲ್ಲೆಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿರುವಂತಹ ವೈರಲ್ ಆಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಂಸದ ಎಲ್.ಆರ್. ಶಿವರಾಮೇಗೌಡ ಅವರು ಸುದೀರ್ಘ ಸ್ಪಷ್ಟನೆಯನ್ನ ನೀಡಿದ್ದು, ಇದನ್ನ ತಮ್ಮ ವಿರುದ್ಧ ನಡೆದಂತಹ ವ್ಯವಸ್ಥಿತ ತಾಂತ್ರಿಕ ಸಂಚು ಅಂತ ಕರೆದಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ದಿವಂಗತ ಅಂಬರೀಶ್ ಅವರ ವಿರುದ್ಧ ಏಕವಚನ ಮತ್ತು ಅವಾಚ್ಯ ಶಬ್ದಗಳನ್ನ ಬಳಸಲಾಗಿದೆ ಎನ್ನಲಾದಂತ ಆಡಿಯೋ ಸಂಪೂರ್ಣವಾಗಿ ಸತ್ಯಕ್ಕೆ ದೂರವಾಗಿದೆ ಅಂತ ಸಾಮಾಜಿಕ ಜಾಲತಾಣದ ಮೂಲಕ ಸಮರ್ಥಿಸಿಕೊಂಡಿದ್ದಾರೆ. ಮೊದಲಿಗೆ ಶಿವರಾಮೇಗೌಡರದ್ದು ಅಂತ ಹೇಳಲಾಗ್ತಿರುವಂತ ಆ ಆಡಿಯೋದಲ್ಲಿ ಏನಿದೆ ಕೇಳ್ಕೊಂಡ್ ಬರೋಣ ಬನ್ನಿ. ಯಾರು ಗೀತಾವ್ರ ನನಗೆ ನಿಮ್ಮೂರ್ ಜನನೇ ಹೋಗಿತ್ತವ್ರಲ್ಲಯ್ಯ. ನಿಮ್ಮ ಯಾರು ಗೀತಾವ್ರ ನನಗೆ ನನ್ನ ಮಗನೇ ಕರೆಕ್ಟ್ ಮಾತಾಡದ ಅಯ್ಯ ನಿಮ್ಮ ಅಜ್ಜಿ ಕರೆಕ್ಟ್ ನನ್ನ ಎದುರುಗಡೆ ನಿಮ್ಮ ಅಪ್ಪಂತ ತಿಂದಿದ್ದೀನ ನಾನು. ಕುಮಾರಸ್ವಾಮಿ ಬಗ್ಗೆ ಯಾಕೆ ಮಾತಾಡ್ಬೇಕು ನೀವು? ನಿಮ್ಮ ಅಪ್ಪನ ಏನಾರ ತಿಂದಿದ್ದೀನ ನನ್ನ ನಿಂದ ಏನಾರ ಇದ್ರೆ ನಿನ್ನ ಅಭಿಮಾನ ಅವ್ರು ಬಂದಾಗ ತೋರಿಸ್ಕೊ. ಅಲ್ಲ ಅವ್ರು ಏನಾರ ತಿಂದಿ ಫೋನ್ ಮಾಡಿ ಮಾತಾಡ್ತಾ ಇದ್ದೀಯ, ನೀನ್ ಜ್ಞಾಪಕ ಇಟ್ಕೋ. ಅಲ್ಲ ನೀವು ಹುಷಾರ್ ಏನ್ ಮಾತಾಡೋದ್ ನಿನಗೆ? ಏನ್ ನೀನ್ ಯಾವ ನನಗೆ ಫೋನ್ ಮಾಡಿ ಮಾತಾಡಕ್ಕೆ? ನಾವ್ ಯಾರು ಅಲ್ಲ. ನಿನ್ ಕೇಳಿ ನಿಂದ ಏನಾರ ಅಭಿಪ್ರಾಯ ಇದ್ರೆ ನಾವ್ ಅಲ್ಲೇ ಮಾವಿನ ಯಾವ ಊರರು ಅಲ್ಲ. ನೀನ್ ಯಾವ ಊರ ನಿನ್ನ ಅಭಿಪ್ರಾಯ ಇದ್ರೆ ನೀನ್ ಇಟ್ಕೋ, ನಾನು ಬೇಡ ಅನ್ಲಿಲ್ಲ. ಆಯ್ತು, ಕುಮಾರಸ್ವಾಮಿ ಬಗ್ಗೆ ಹೆಂಗ್ ಮಾತಾಡ್ತಾರ ಬೈತಾರ? ಒಂದು ಕೇಳಲಿ, ನಾನು ಕುಮಾರಸ್ವಾಮಿ ಅವ್ರಿಗೆ ಏನ್ ಹೇಳ್ಬೇಕೋ ಹೇಳಿದೀನಿ. ಹಂಗ್ ಬೈತಾರ? ಆಯ್ತು, ಜನಗಳು ಏನಂತ ಕಾಮೆಂಟ್ ನೋಡಿ ನನ್ ಜನನ ನಾನು ಬಾಳ 40 ವರ್ಷದಿಂದ ನಾನು ಅದನ್ನೇ ನೋಡ್ತಾ ಇರೋದು. ಕಮೆಂಟ್ ನೋಡಪ್ಪ. ಆಯ್ತು, ಅಲ್ಲಿ ಕಮೆಂಟ್ ಕಾಮೆಂಟ್ ಚಿಲ್ಡ್ರೆ ಅನ್ನೋದು ನನ್ನ ಮಕ್ಳುಗಳು ಕಾಮೆಂಟ್ ಹತ್ಲಾಗೂ ಮಾಡ್ತಾರೆ, ಇತ್ಲಾಗೂ ಮಾಡ್ತಾರೆ. ಅತ್ಲಾಗ ಯಾರು ಮಾಡಲ್ಲ ಕೇಳಿಲ್ಲ ಒಂದ್ ನಿಮಿಷ ಕೇಳು. ಕಮೆಂಟ್ ಅಲ್ಲಿ ಹಾಕೋರೆ ಈಗಲೂ ಶಿವರಾಮೇಗೌಡ ಬರ್ಲಿ, ಜನ ನಾವು ಬೆಳೆಸ್ತೀವಿ ಅಂತ ಹಾಕೋರೆ, ನೋಡಿದೀರಾ? ನಿಮ್ಗೆ ಒಂದ್ ನಿಮಿಷ ಕೇಳಿಲ್ಲ. ನಿಖಿಲ್ ಕುಮಾರಸ್ವಾಮಿ ಬರ್ಲಿ, ಪ್ರಜ್ವಲ್ ರೇವಣ್ ಬರ್ಲಿ, ನನ್ನ ಅಭಿಪ್ರಾಯನ ನನಗೆ ಈಗ ನಿನಗೆ ಸ್ವಾತಂತ್ರ್ಯ ಇದೆ. ನೀನ್ ಯಾರಿಗೋ ಓಟ್ ಕೊಡ್ತೀಯ, ನಾನು ಬೇಡ ಅಂತ ಹೇಳಿಲ್ಲ. ನಿನ್ನೆ ನನಗೆ ಹಾಕ್ಬೇಕು ಅಂತ ಹೇಳೇ ಇಲ್ಲ ನಾನು. ಇಲ್ಲ ನಿನ್ ಇಷ್ಟ ಅದು. ನಿನಗೆ ಫೋನ್ ಮಾಡಿ ನೀನ್ ಯಾತ್ಕಪ್ಪ ಆ ಕಡೆಗೆ ಮಾಡ್ತಾ ಇದ್ದೀನಿ ಅಂತ ಕೇಳಿದೀವಾ? ಇಲ್ಲ ನೀನ್ ಫೋನ್ ಮಾಡಿ ನನಗ್ ಕೇಳಕ್ ನೀನ್ ಯಾರು? ಕೇಳ ಹೇಳಿ ಸ್ವಲ್ಪ ಹೇಳಿ ಆದ್ಮೇಲೆ ನಾವ್ ಹೇಳಿದ್ದು ಕೇಳೋ ಸೌಜನ್ಯ ಇಟ್ಕೋಬೇಕು. ನೀನು ಸೌಜನ್ಯ ಇಲ್ದಲ್ಲ ನೀನ್ ಯಾವ್ದೋ ಒಂದ್ ಕಡೆ ತಮಟೆ ಹೊಡಿಯಕ್ ಬಂದ್ರೆ ಕೇಳಕ್ಕೆ ನಾವ್ ಇಲ್ಲಿ ಕುಳ್ವಾಡಿಗಳ. ನೀವ್ ಕುಳ್ವಾಡಿ ಅಂತ ಯಾರು ಹೇಳಿಲ್ವಲ್ಲ. ನಾನ್ ಕರೆಕ್ಟ್ ಆಗಿ ಮಾತಾಡಿದ್ದೀನಿ. ನಾನು ನೀನ್ ಕೇಂದ್ರ ಮಂತ್ರಿ ಆಗಿದ್ದೀಯಲ್ಲಪ್ಪ, ಸೆಂಟ್ರಲ್ ಮಿನಿಸ್ಟ್ರು. ನಾಗಮಂಗಲ ತಾಲೂಕು ಲೋಟ ತೊಳಿದ್ದವ್ರು ಎಷ್ಟೋ ಜನ ಇನ್ನು ಬೆಂಗಳೂರಲ್ಲಿ. ಅವ್ರಿಗೆಲ್ಲ ಒಂದ್ ಜಾಗ ಮಾಡ ಅಂತ ಹೇಳಿದೀನಿ. ಅವ್ನ ಆಲೆ ಬಿಟ್ಟಾಲೆ ಅಲ್ಲಿಂದ ಅವನೇ. ಎಲ್ಲಿಂದ? ಬೆಂಗಳೂರು, ಡೆಲ್ಲಿಯಿಂದವ. ಯಾರಂದರು? ಅದು ಗೊತ್ತಿಲ್ಲ ಅಂತ ಕಾಣುತ್ತೆ. ಈ ಮಾತಾ ಅಲ್ಲಿಗೆ ಹೋದ್ರೆ ಏನ್ ಮಾಡ್ತಾರೆ ನಿಮ್ಗೆ ಗೊತ್ತಾ? ಏನ ಈ ಮಾತು ಹಿಂಗ್ ಅಂದಿದಿರಲ್ಲ, ಈ ಮಾತು ಅನ್ನ ಮಾತ. ಒಂದ್ ನಿಮಿಷ ಕೇಳ ಇಲ್ಲಿ. ನಾನು ಕರೆಕ್ಟ್ ಆಗಿ ಏನ್ ಹೇಳ್ಬೇಕು ಹೇಳಿದೀನಿ ಪಬ್ಲಿಕ್ ಆಗಿ. ನಾನೇನ್ ಮುಚ್ಚು ಮರೆಯಲ್ಲಿ ಹೇಳಿಲ್ಲ. ನಾನು ಹೇಳಿರೋದನ್ನ ನಿನ್ ಸೈಜ್ಗಳದಾದ್ರೆ ಸೈಜ್ಗೋ, ಇಲ್ದವ್ರ ನಿನ್ನಿಷ್ಟ. ನೀನ್ ಏನ್ ಬೇಕಾದ್ರೂ ತಿಳ್ಕೊಂಡು ನೀನ್ ತಿಳ್ಕೊಳ್ಳೋದ್ರ ಬಗ್ಗೆ ನಾನು ಅಭಿಪ್ರಾಯ ವ್ಯಕ್ತ ಮಾಡ್ತೀನಪ್ಪ. ಹೇಳೋದು ನೀನು ಕದಬಳ್ಳಿ ಅಂತೀಯ. ಕದಬಳ್ಳಿ ಆಗಿರೋ ಎಲ್ಲಿಗಿರ್ಬೇಕು? ನಾನು 40 ವರ್ಷದಿಂದ ರಾಜಕೀಯದಲ್ಲಿ ನಿಂತ್ಕೊಂಡು ತಾಲೂಕಲ್ಲಿ ಯಾರ ತಲೂ ₹5 ಲಂಚ ಕೊಟ್ಟಿಲ್ಲ. ನೀವು ಲಂಚ ಈಸ್ಕೊಂಡಿಲ್ಲ, ಯಾರ ತನೂ ಲಂಚ ಮಾಡಿಲ್ಲ, ಯಾರ್ದು ಜಮೀನು ಬರ್ಸ್ಕೊಂಡಿಲ್ಲ. ಜಮೀನ್ ಬೆಂಗಳೂರು ಸುತ್ತಮುತ್ತ ನಾನು 3000 ಎಕರೆ ಇಲ್ಲ. ಅಲ್ಲ ಸರ್, ಗೊತ್ತೈತೆ ಸರ್. ಮಾಡಿರೋದು ಕುಮಾರಸ್ವಾಮಿ 3000 ಎಕರೆ ಕೊಡ್ತೀನಿ. ರೆಕಾರ್ಡ್ ಕೊಡಿವ್ರಿ. ಆ ಮಾತು ಅನ್ನ ಮಾತಾವು ಏನನ್ನೋ ಮಾತಾ? ಆ ಮಾತು ಅಂದಿದ್ದೀರಲ್ಲ ಕುಮಾರಸ್ವಾಮಿ. ನೀನ್ ಏನ್ ಓದಿದ್ದೀಯೋ? ನೀನ್ ಏನ್ ಎಜುಕೇಶನ್ ಏನ್ ನಿಂತು? ಡಿಗ್ರಿ ಮಾಡಿ ನನಗೆ ಇರ್ಬೇಕು. ನಾನು ಕುಮಾರಸ್ವಾಮಿಗೆ ಸ್ಪಷ್ಟವಾಗಿ ಹೇಳಿದ್ದೀನಿ. ಏನ್ ಹೇಳಿದ್ದೀನಿ? ಟಿಕೆಟ್ ನನಗೆ 36 ಕೋಟಿ ಖರ್ಚು ಮಾಡಿಸಿದ್ರು. MP ನಿಲ್ಸಿದ್ರು. ನಾನ್ ನಿಂತ್ಕೊತೀನಿ ಅಂತ ಬಾಯ್ ಪಡ್ಕೊಂಡಿದ್ನ. 6 ತಿಂಗಳು ನನಗೆ ಟಿಕೆಟ್ ಕೊಡ್ತೀವಿ ತಿರ್ಗಲು ಅಂತ ಹೇಳಿ ನಿಲ್ಸಿದ್ರು. ಈಗ ನನ್ ಕೇಳೋ ಒಂದ್ ನಿಮಿಷ. ನಾನೊಬ್ಬ ಅಲ್ಲ. ನೀನ್ ಗೌಡ್ರನ ಯಾವ ಜಾತಿ? ಹೇಳಿ ಜಾತಿ ಯಾವ ಜಾತಿ?
ನಾವು ಗೌಡ್ರೆ. ಯಾವ ಜಾತಿ ಹೇಳಯ್ಯ? ಗೌಡ್ರು ನೀನ್ ಗೌಡ್ರು. ಗೌಡ ಆಗಿದ್ರೆ ಹಾ. ಯಾವ ಗೌಡ್ರು ಬೆಂಗಳೂರು ಕರ್ನಾಟಕ ರಾಜ್ಯದಲ್ಲಿ ಅವ್ರ ಹತ್ರ ಉಳಿದವ್ರು ಹೇಳಿ. ಯಾರು ಇಲ್ಲ. ಕಮಾನ್ ಟೆಲ್ ಮಿ. ಇಲ್ಲ ಇಲ್ಲ ಒಬ್ರು ಯಾರು ಇಲ್ಲ. ಬಚ್ಚೇಗೌಡ್ರು ಉಳಿದ್ರ, ಬೈರೇಗೌಡ್ರು ಉಳಿದ್ರ, ನಾಗೇಗೌಡ್ರು ಉಳಿದ್ರ, ಹ್ಮ್ PL ಶಂಕರ್ ಉಳಿದ್ರ, ಹ್ಮ್ YK ರಾಮಯ್ಯ ಉಳಿದ್ರ, ಹ್ಮ್. ಇಂಥವ್ರ ಒಂದು ಪಟ್ಟಿ ಕೊಡಪ್ಪ ಅವಲಿ. ಅಲ್ಲ ಸರ್, ನೀವು ನೀವು JDS ಪಕ್ಷದಲ್ಲಿ ಇದ್ದಿದ್ರೆ ನಿಮ್ಗೆ ಇನ್ನೂ ಬೆಳವಣಿಗೆ ಆಗೋದು. ಏನ ಬೆಳವಣಿಗೆ ಮನ್ನಂಗಟ್ಟಿ ಮಾಡಿ ಯಾಕೆ ನನ್ನ ಯಾಕೆ ಹೊರಿಕೆ ಆಗ್ತಾ? ಯಾರು ನೀವೇನು? ನಾನು ಕುಮಾರಸ್ವಾಮಿ ಕೇಳ ಇಲ್ಲಿ. ಹಾ. ಕುಮಾರಸ್ವಾಮಿ ಮಾತಾಡಿದ್ದ ನಾನು. ಹೇಳಿ ಹೇಳಿ. ನಾನು ಕುಮಾರಸ್ವಾಮಿ ಬಗ್ಗೆ ಮಾತಾಡಿದ್ ನಾನು. ಕುಮಾರಸ್ವಾಮಿ ಬಗ್ಗೆ ಮಾತಾಡಿದ್ರಿ ನೀವು. ನಾನು ಕುಮಾರಸ್ವಾಮಿ ಬಗ್ಗೆ ಒಂದು ಅಕ್ಷರ ಮಾತಾಡ್ಲಿಲ್ಲ. ಹೇಳಿ. ಆಗ ಯಾಕೆ ಹೊರಿಕೆ ಹಾಕಿದ್ರು? ನನ್ನ ಹಾಕಿದ್ರ? ಆಗ ಏನೋ ನೀವು ಕೆಲಸ ಮಾಡಿದ್ರಿ, ಕಂದ್ರಿ ಕೆಲಸ ಅದಕ್ಕೆ ಮಾಡೋರೆ. ಯಾವ ಕಂತ್ರಿ ಕೆಲಸ ಮಾಡಿ ಕಂತ್ರಿ ಕೆಲಸ ಮಾಡ್ರೆ ನೀವು, ನಾವಲ್ಲ. ಅಲ್ಲ ಸರ್, ನನ್ನ ಹತ್ರ ಜನನೇ ಅಂತಾರೆ. ಕೇಳೋ ಇಲ್ಲಿ. ಹಾ, ಬಾರೋ ಹೇಳಿ. ಒಂದ್ ಚರ್ಚೆಗೆ ಬರೋದ್ ಮಾತಾಡೋದ್ ಬಾರೋ ಎದುರುಗಡೆ. ಸರಿ ಸರಿ ಬರ್ಲಿ. ಕೇಳೋ, ನಾನು ನಾಗಮಂಗಲ ತಾಲೂಕಿನಲ್ಲಿ 40 ವರ್ಷ ರಾಜಕಾರಣದಲ್ಲಿ ಹಾ ವಾರ ವಾರ ಬರ್ತೀನಿ, ಬಾ ಬೇಕಾರೆ. ಹಾ, ಹಿಂಗ ಹೇಳಿ. ಐತಲ್ಲಣ್ಣ ಹಿಂಗಲ್ಲ ಹಿಂಗೆ ಅಂತ ಹೇಳ್ತೀನಿ. ಹಾ. ನೀನೇನಾರು ಒಳಗ್ ಕುಮಾರಸ್ವಾಮಿ ಒಳಗೋ ದೇವೇಗೌಡ ಒಳಗೋ ಇದ್ರೆ ಇರು ಬೇಡ ಅನ್ನಲ್ಲ ನಾನು. ಹಾ ನಾವ್ ಅದಕ್ಕೇನು ಅಡ್ಡಿ ಮಾಡಿಲ್ಲ. ಯಾವ ತರ ಬರ ಎಲ್ಲಿ ಮಾವಿನಕೆರೆ ನೀನ್ ಯಾಕೆ ಹೋಗಿದ್ದಿ ಅಂತ ಕೇಳಿದೀವಾ? ಇಲ್ಲ. ನನಗೆ ರೈಟ್ಸ್ ಇದೆ. ಹ್ಮ್ ಹ್ಮ್ ನಾನು ಮುಚ್ಚುಮರೆಯಲ್ಲಿ ಹೇಳಿಲ್ಲ, ಪಬ್ಲಿಕ್ ಆಗಿ ಹೇಳಿದ್ದೀನಿ. ಹ್ಮ್ ಕುಮಾರಸ್ವಾಮಿ ಅವರೇ ಹ್ಮ್ 3 ಲಕ್ಷ ನನಗೆ ಪತ್ರಿಕೆಯಲ್ಲಿ ಬರೆದಿದ್ರು, ನೀನ್ ನೋಡಿದ್ಯಾ? ಹೇಳಿ ಹೇಳಿ, ಏನಂತ ಬರ್ದಿದ್ರು? ಪತ್ರಿಕೆಯವ್ರು ನನ್ನ ಕೇಳಿದ್ರು. ಹಾ ಪತ್ರಿಕೆಯವರು ಕುಮಾರಸ್ವಾಮಿ ಅವರು ಶಿವಕುಮಾರ್ ಅವ್ರದ್ದು ಏನೋ ಗಲಾಟೆ ನಡೀತದಲ್ಲ, ಏನ್ ಸ್ವಾಮಿ ಅಂದ್ರು. ಹಾ ಆಗ ನಾನು ಚರ್ಚೆಗೆ ಬಂದೆ. ಹಾ ಕುಮಾರಸ್ವಾಮಿ ಅವರು ಅವ್ರಿಗೆ ಒಳ್ಳೆ ಜಾಗ ಸಿಕ್ಕಿದೆ, ಕೆಲಸ ಮಾಡೋದ್ ಬಿಟ್ಟು ಹೋಗಿ ಬಂದು ಮುಗಿಕ್ಯದ ಅಂತ ಇಲ್ಲಿ ಯಾಕೆ ಬರ್ತಾರೆ ಇವ್ರತಕ್ಕೆ? ಅವ್ರು ಒಳ್ಳೆ ಪೋಸ್ಟ್ ಅಲ್ಲಿ ನರೇಂದ್ರ ಮೋದಿ ಪಕ್ಕದಲ್ಲಿ ಕೂತ್ಕೊತಾರೆ. ಮಂಡಿಕ್ ಬಂದು ನಾನು ಮಂಡಿಕ್ಕೆ ಹೈಯೆಸ್ಟ್ ಲೀಡ್ ಅಂತ ಬರದ್ರಿ ನೀವು. ಅವ್ರಿಗಿನ್ನೂ ಹೈಯೆಸ್ಟ್ ಲೀಡ್ ತಗೊಂಡಿದ್ದು ನಾನು. ಲೀಡ್ ಬರ್ತಾರೆ 2028ಕ್ಕೂ ಸುರೇಶ್ ಗೌಡ್ರು ಬಂದೇ ಬರ್ತಾರೆ. ನಿನ್ಗೆ ನೋಡಯ್ಯ, ನಿನ್ಗೆ ಮುಂದ್ ಬರೋರು ಬಿಟ್ಬಿಡ, ನೀನ್ ತಲೆ ಕೆಡ್ಸ್ಕೊಬೇಡಲೆ. ನಾನ್ ಬೇಡ ಅಂತ ಹೇಳಿದಿನ ಸುರೇಶ್ ಗೌಡ್ ಬರೋದಾ? ಅದೇ ಹೇಳಿ. JDS ಇಂದ ನೀವೇ ನಿಂತ್ಕೊಳ್ಳಿ, ನಿಮ್ನೆ ಬರ್ತಾನ. ನನಗೆ ನೋಡಯ್ಯ, ನಾನು JDS ನಾನು ಆಲೆ ಬಂದಾಲೆ 2 ಸಾರಿ ನಾಮ ಆಯ್ಕೊಂಡಾಯ್ತು JDS ಇಂದ. ನಾನು ಇಲ್ದೇ ಇದ್ರೆ ಸುರೇಶ್ ಗೌಡ ಅವತ್ ಗೆಲ್ತಿದ್ದ, ನಾನು ಇಲ್ದೇ ಇದ್ರೆ ಅವತ್ ಗೆಲ್ತಿತ್ತಿಲ್ಲ. ಇವತ್ ನೀವು ಸಪೋರ್ಟ್ ಮಾಡಿದ್ರೆ ಒಂದೇ ಒಂದ್ ಕ್ಷಣ ನೀವು ತಮ್ಮ ಕೇಳು. ಈಗ ಇದೇ ಆಡಿಯೋಗೆ ಸಂಬಂಧಿಸಿದಂತೆ ವಾಸ್ತವವನ್ನ ವಿವರಿಸಿರುವಂತಹ ಅವರು ಜನವರಿ 11ರಂದು ನಾಗಮಂಗಲದ ಕದಬಳ್ಳಿ ಗ್ರಾಮದ ರಂಗ ಎಂಬ ಯುವಕ ಕರೆ ಮಾಡಿದಾಗ ತಾವು ಮಾತನಾಡಿದ್ದು ನಿಜ ಅಂತ ಒಪ್ಪಿಕೊಂಡಿದ್ದಾರೆ. ಅಂದು ತಾವು ನೀಡಿದಂತ ರಾಜಕೀಯ ಹೇಳಿಕೆನ ಪ್ರಶ್ನಿಸಿ ಆ ಯುವಕ ವಾಗ್ವಾದಕ್ಕೆ ಇಳಿದಾಗ ಕೇವಲ 2 ನಿಮಿಷ 42 ಸೆಕೆಂಡ್ ಮಾತ್ರ ಸಂಭಾಷಣೆ ನಡೆದಿದೆ. ಆದ್ರೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರುವಂತಹ ಬರೋಬ್ಬರಿ 20 ನಿಮಿಷಗಳ ಸುದೀರ್ಘ ಆಡಿಯೋ ಆಗಿದೆ. ಇದು ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ. ಆಧುನಿಕ AI ಅಥವಾ ಕೃತಕ ಬುದ್ಧಿಮತ್ತೆ ಮತ್ತು ತಂತ್ರಜ್ಞಾನವನ್ನ ಬಳಸಿ ಮತ್ತೆ ಧ್ವನಿಯನ್ನ ನಕಲು ಮಾಡಲಾಗಿದೆ, ತಮಗೆ ಬೇಕಾದ ಪದಗಳನ್ನ ಸೇರಿಸಿ ಆಡಿಯೋವನ್ನ ಎಡಿಟ್ ಮಾಡಲಾಗಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಘಟನೆ ನಡೆದಂತ 18 ದಿನಗಳ ನಂತರ ಆ ಆಡಿಯೋ ಹೊರ ಬಂದಿರೋದು ಇದು ದೊಡ್ಡ ಷಡ್ಯಂತ್ರ ಎನ್ನುವುದಕ್ಕೆ ಸಾಕ್ಷಿಯಾಗಿದೆ ಅನ್ನೋದು ಶಿವರಾಮೇಗೌಡ ಅವರ ವಾದ. ಯಾವುದಾದ್ರೂ ನಾಯಕರು ಅಥವಾ ಗಣ್ಯರ ಬಗ್ಗೆ ನಿಜಕ್ಕೂ ನಿಂದನೆ ಮಾಡಿದ್ರೆ ಅದನ್ನ ಮರುದಿನವೇ ಬಿಡುಗಡೆ ಮಾಡಬಹುದಿತ್ತು. ಆದ್ರೆ ಇಷ್ಟು ದಿನಗಳ ಕಾಲ ಸಮಯ ತೆಗೆದುಕೊಂಡು AI ತಂತ್ರಜ್ಞಾನದ ಮೂಲಕ ಸೃಷ್ಟಿಸಿರುವಂತ ಈ ಆಡಿಯೋದಲ್ಲಿರುವಂತ ವ್ಯಕ್ತಿಯ ಫೋಟೋ ಸಹ ಕೃತಕವಾಗಿ ಸೃಷ್ಟಿ ಮಾಡಿದ್ದಾಗಿದೆ. ಈ ಬಗ್ಗೆ ಯಾರು ಬೇಕಾದ್ರೂ ChatGPT ಅಂತಹ ತಂತ್ರಜ್ಞಾನವನ್ನ ಬಳಸಿ ಪರೀಕ್ಷಿಸಬಹುದು ಅಂತ ಸವಾಲ್ ಹಾಕಿದ್ದಾರೆ. ತಮಗೆ ಕಾಲ್ ರೆಕಾರ್ಡ್ ಆಗ್ತದೆ ಎಂಬ ಅರಿವಿದ್ರೂ ಕೂಡ ಯಾರಾದ್ರೂ ಇಷ್ಟು ಸುದೀರ್ಘವಾಗಿ ಅವಾಚ್ಯವಾಗಿ ಮಾತನಾಡಲು ಸಾಧ್ಯವೇ ಅಂತ ಜನರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ದಿವಂಗತ ನಟ ಅಂಬರೀಶ್ ಹಾಗೂ G ಮಾದೇಗೌಡರ ಬಗ್ಗೆ ತಮಗೆ ಅಪಾರ ಗೌರವ ಇದೆ, ಅವರ ಬಗ್ಗೆ ಅಸಭ್ಯವಾಗಿ ಮಾತನಾಡುವಂತ ಪ್ರಮೇಯವೇ ಬರೋದಿಲ್ಲ ಅಂತ ಅವರು ಹೇಳಿದ್ದಾರೆ. ಆದ್ರೂ ಎಡಿಟ್ ಮಾಡಲಾದಂತಹ ಆ ಆಡಿಯೋದಿಂದ ಅಂಬರೀಶ್ ಅಭಿಮಾನಿಗಳ ಮನಸ್ಸಿಗೆ ನೋವಾಗಿದೆ, ವಿಷಾದವನ್ನ ವ್ಯಕ್ತಪಡಿಸ್ತಾ ಇದ್ದೀನಿ ಅಂತ ತಿಳಿಸಿದ್ದಾರೆ. ಸದ್ಯ ವೈರಲ್ ಆಗಿರುವಂತ ಆ ಆಡಿಯೋ ಶಿವರಾಮೇಗೌಡರದ್ದು ಅಲ್ಲದೆ ಹೋದ್ರೆ ಮತ್ತೆ ಯಾಕೆ ಕ್ಷಮೆ ಕೇಳಬೇಕಿತ್ತು ಅನ್ನುವ ಪ್ರಶ್ನೆಯೂ ಮೂಡ್ತದೆ. ಸದ್ಯ ನಾಗಮಂಗಲದಲ್ಲಿ ತಾವು ಪ್ರವಾಸ ಆರಂಭಿಸಿರುವುದನ್ನ ಸಹಿಸದ ರಾಜಕೀಯ ವಿರೋಧಿಗಳು ಇಂತಹ ಹಳೆಯ ತಂತ್ರಗಳನ್ನ ಬಳಸ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಈ ಪ್ರಕರಣವನ್ನ ಇಲ್ಲಿಗೆ ಬಿಡದಂತಹ ಶಿವರಾಮೇಗೌಡರು ಆಡಿಯೋ ಸೃಷ್ಟಿಸಿದವರು ಮತ್ತು ಹರಡಿದವರ ವಿರುದ್ಧ ಸೈಬರ್ ಠಾಣೆಯಲ್ಲಿ ಕಾನೂನು ಹೋರಾಟ ನಡೆಸುವ ಬಗ್ಗೆ ಹೆಜ್ಜೆಯನ್ನ ತೆಗೆದುಕೊಂಡಿದ್ದಾರೆ.
ಇದಾಗಿತ್ತು ಇವತ್ತಿನ ಸುದ್ದಿ ಕರ್ನಾಟಕ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ವಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.